ನಿನ್ನೆಯ ದಿನ ವಿಚಾರ ಮಾಡಬೇಕಾದ್ರೆ ಹಲವಾರು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅದರ ಮುಂದಿನ ಭಾಗವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡೋಣ. ಪೂಜಾ ವಿಧಾನದಲ್ಲಿ ಹಲವಾರು ರೀತಿಯಾದಂತಹ ವಿಧಾನಗಳಿದೆ ಎನ್ನುವಂಥದ್ದು ನಾವು ತಿಳ್ಕೊಂಡಿದ್ವಿ. ಹಾಗೆಯೇ ಇದರ ಮೂಲವನ್ನು ನಾವು ನೋಡ್ತಾ ಹೋದ್ರೆ ಸಾಮಾನ್ಯವಾಗಿ ಎಲ್ಲ ವಿಷಯಗಳಿಗೂ ಮೂಲ ಯಾವುದು ಅಂತ ಹೇಳಿ ನಾವು ಚಿಂತನೆ ಮಾಡಿದಾಗ ನಮಗೆ ಮನಸ್ಸಿನಲ್ಲಿ ಮೂಡುವಂತಹ ಪ್ರಪ್ರಥಮ ಚಿತ್ರಣ ಯಾವುದು ಅಂತ ಹೇಳಿದ್ರೆ ವೇದಗಳಲ್ಲಿ ಇದರ ಮೂಲ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ವಾಸ್ತವಿಕವಾಗಿ ನಾವು ನೋಡಿದರೆ ವೇದದಲ್ಲಿ ಸ್ಥೂಲವಾಗಿ ನಾವು ನೋಡಿದಾಗ ಇಲ್ಲೆಲ್ಲೂ ಕೂಡ ಪೂಜಾ ವಿಧಾನದ ವಿಷಯವನ್ನ ಎಲ್ಲೂ ಕೂಡ ಅಲ್ಲಿ ಹೇಳೋದಿಲ್ಲ. ಅಲ್ಲಿ ಶುದ್ಧವಾಗಿರುವಂತಹ ಯಾಗ ಪ್ರಕ್ರಿಯೆಗಳ ವಿಚಾರಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಂದು ಪೂಜಾ ದೇವತಾ ಸಂಬದ್ಧವಾಗಿರುವಂತಹ ಕ್ರಿಯೆಗಳನ್ನು ಅಲ್ಲಿ ಹೇಳಿರೋದು ಕಡಿಮೆ. ಆದರೆ ಯಜ ದೇವಕರಣ ಸಂಗತಿಕರಣ ದಾನೇಶು ಎನ್ನುವಂತಹ ಪಾಣಿನಿ ಮಹರ್ಷಿಗಳ ಸೂತ್ರವನ್ನ ಆಧರಿಸಿಕೊಂಡು ನಾವು ನೋಡ್ತಾ ಹೋದಾಗ ಅಲ್ಲಿ ಕೃಷ್ಣ ಯಜುರ್ವೇದದ ಒಂದೆರಡು ಮಂತ್ರಗಳು ನಮಗೆ ನೆನಪಾಗಬಹುದು. ಅಲ್ಲಿ ಯಾರು ಯಾವುದೋ ಒಂದು ವಿಶಿಷ್ಟ ಯಾಗವನ್ನ ಮಾಡಕ್ಕೆ ಹೊರಟಿರ್ತಾರೆ, ಅವಾಗ ಅವರು ಅವರ ಇಷ್ಟ ದೇವತೆಯನ್ನ ಅವರು ಪೂಜೆ ಮಾಡಿ ತದೋತ್ತರ ಮಾಡಬೇಕು ಎನ್ನುವಂತಹ ಕಲ್ಪನೆಯನ್ನ ನಾವು ನೋಡ್ತೇವೆ. ಹಾಗಾಗಿ ಅಲ್ಲಿ ನಮಗೆ ಗೊತ್ತಾಗ್ತದೆ ಏನು, ದೇವತಾ ಪೂಜೆ ಎನ್ನುವಂಥದ್ದು ಒಂದಿದೆ ಎಂಬುದಾಗಿ. ಈಗ ನಾವು ಮಾಡುತ್ತಿರುವಂತಹ ಪೂಜೆಗಳೆಲ್ಲವೂ ಕೂಡ ತಾಂತ್ರಿಕವಾಗಿರುವಂತಹ ಹಾಗೂ ಪೌರಾಣಿಕ ಸ್ಮಾರ್ಥ ಕರ್ಮಗಳ ಮಿಶ್ರಣದಿಂದ ಕೂಡಿದೆ. ನಿನ್ನೆ ಅಷ್ಟೇ ಹೇಳಿದಂತೆ ಹಲವಾರು ರೀತಿಯಾದಂತಹ ಆಗಮಗಳು, ತಂತ್ರ ವಿದ್ಯೆಗಳು, ಪುರಾಣ ಕಲ್ಪನೆಗಳ ಮೂಲಕವಾಗಿ ಬಂದಿರುವಂತಹ ಪೂಜಾ ವಿಧಾನಗಳು ನಮ್ಮ ಭಾರತದಲ್ಲಿದೆ. ಗುಜರಾತ್ ಪ್ರಾಂತದ ಆಚರಣೆಗಳು ಬೇರೆ ಇರ್ತದೆ, ಮಿಥಿಲಾ ಪ್ರದೇಶದ ಆಚರಣೆಗಳು ಬೇರೆ ಇರ್ತದೆ. ಚೀನಿ ತಂತ್ರ ಅಂತಾನೆ ಒಂದಿದೆ. ಈಗ ನಾವು ಮಾತ್ರ ಚೀನಾ ಎನ್ನುವಂತಹ ಪ್ರದೇಶ ಬೇರೆ ಆಗಿದೆ. ಹಿಂದೆ ಚೀನಾ ಎನ್ನುವಂಥದ್ದು ಕೂಡ ನಮ್ಮ ಭಾರತದಲ್ಲೇ ಸೇರಿತ್ತು. ಆ ಚೀನಾ ಪ್ರದೇಶದ ಒಂದು ತಂತ್ರ ಗ್ರಂಥಗಳು ಕೂಡ ಇದೆ. ಕಾಶ್ಮೀರದ ಡಾಮರು ತಂತ್ರ, ಕಾತ್ಯಾಯಿನಿ ತಂತ್ರ ಇತ್ಯಾದಿ ಹಲವಾರು ರೀತಿಯಾದಂತಹ ತಂತ್ರದ ಪದ್ಧತಿಗಳು ನಮ್ಮ ಭಾರತದಲ್ಲಿದೆ. ಕೇರಳೀಯ ಪದ್ಧತಿ, ಹೀಗೆ ಹಲವಾರು ರೀತಿಯಾದಂತಹ ಪದ್ಧತಿಗಳು ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ. ಅವೆಲ್ಲವೂ ಕೂಡ ಒಂದೇ ತತ್ವವನ್ನ ಆಧರಿಸಿಕೊಂಡು, ಅರ್ಥಾತ್ ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡುವಂತಹ ಕರ್ಮಗಳೇ ಆಗಿದೆ. ಆದರೆ ವಿಧಾನಗಳು ಬೇರೆ ಬೇರೆಯಾಗಿ ಇರುತ್ತೆ. ಆ ವಿಧಾನಗಳು ಕೆಲವೊಂದಿಷ್ಟು ತಂತ್ರಗಳು ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ವಿಶಿಷ್ಟ ಮುದ್ರೆಗಳ ಮೂಲಕವಾಗಿ, ಕೆಲವೊಂದಿಷ್ಟು ವಿಶಿಷ್ಟ ಸಂದರ್ಭಗಳಕ್ಕೆ ಅನುಸಾರವಾಗಿ ಕಾಲವನ್ನ ಅಲ್ಲಿ ಸೂಚಿಸ್ತಾರೆ. ಅದನ್ನ ಅಲ್ಲಿ ಅನುಸರಿಸಿಕೊಂಡು ದೇವತಾ ಕರ್ಮಗಳನ್ನ ಮಾಡಬೇಕು ಅಂತ ಹೇಳಿರುತ್ತಾರೆ. ಹಾಗೆ ಮಾಡುವಂಥದ್ದು ಅಲ್ಲಿ ಕಾಣುತ್ತೆ. ವೇದದಲ್ಲಿ ಹೇಳಿರುವಂತೆ ಮಾಡುತ್ತಿರುವಂತಹ ಕರ್ಮಗಳು ಯಾವ್ದ್ಯಾವುದು ಅಂತ ಯೋಚನೆ ಮಾಡಿದ್ರೆ, ಈಗಿನ ಕಾಲದಲ್ಲಿ ನಮಗೆ ಕಾಣುವಂಥದ್ದು ಯಾವುದು ಅಂತ ಹೇಳಿದ್ರೆ ಸಂಧ್ಯಾ ವಂದನೆ ಮಾತ್ರ. ಅಹರಹ ಸಂಧ್ಯಾ ಉಪಾಸೀತ ಎನ್ನುವಂತಹ ವಾಕ್ಯ ಇದೆ. ಅದಕ್ಕೆ ಸಂಗತಿಯಾಗಿ ಹಲವಾರು ವಿಷಯಗಳು ಕೂಡ ಅಲ್ಲಿದೆ. ಕೃಷ್ಣ ಯಜುರ್ವೇದದ ಆರಣ್ಯಕ ಭಾಗದಲ್ಲಿ ಹಲವಾರು ವಿಷಯಗಳು, ಸಂಧ್ಯಾ ವಂದನೆಗೆ ಸಂಬಂಧಪಟ್ಟಂತಹ ವಿಷಯಗಳು ಅಲ್ಲಿ ಬರುತ್ತೆ. ಸಹ ವೈ ದೇವಾನಾಂ ಚಾಸುರಾಣಾಂಚ ಯಜ್ಞೋ ಪ್ರತತಾವಾಸ್ತಾ ಎನ್ನುವಂತಹ ಆ ಮಂತ್ರ ಭಾಗದಲ್ಲಿ ಸಹ ವೈ ಬ್ರಾಹ್ಮಣ ಎನ್ನುವಂತಹ ಒಂದು ಭಾಗ ಇದೆ. ಅಥವಾ ಆರಣ್ಯಕ ಭಾಗದ ದ್ವಿತೀಯ ಪ್ರಶ್ನೆ ಅಂತಲೂ ಕೂಡ ಕರೀತಾರೆ. ಅಲ್ಲಿ ಬ್ರಾಹ್ಮಣನಾದವನು ಅಥವಾ ಒಬ್ಬ ದ್ವಿಜ ಹೇಗೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು ಎನ್ನುವಂತಹ ವಿಷಯವನ್ನು ಹೇಳಿದ್ದಾರೆ.
ಯಾರು ಈ ರೀತಿಯಾಗಿ ಸವಿತೃದೇವನ ಉಪಾಸನೆಯನ್ನ ಮಾಡ್ತಾರೋ ಅವರು ಸಕಲ ಪಾಪಗಳಿಂದ ವಿಮುಕ್ತರಾಗಿ ಶುಭವನ್ನ ಹೊಂದುತ್ತಾರೆ ಎನ್ನುವಂತಹ ವಿಷಯಗಳು ಕೂಡ ಅಲ್ಲಿ ಬರುತ್ತೆ. ಅದಾದ ನಂತರ ಪಂಚಬ್ರಹ್ಮಯಜ್ಞಗಳು ಅಥವಾ ಪಂಚಮಹಾಯಜ್ಞಗಳು ಎನ್ನುವಂತಹ ವಿಷಯವನ್ನ ಹೇಳಿರ್ತಾರೆ. ಆ ಪಂಚಬ್ರಹ್ಮಯಜ್ಞಗಳು ಅಥವಾ ಪಂಚಮಹಾಯಜ್ಞಗಳು ಎನ್ನುವಂಥದ್ದು ಸರ್ವರೂ ಪ್ರತಿನಿತ್ಯವೂ ಮಾಡಬೇಕಾಗಿರುವಂತಹ ಯಜ್ಞಗಳು. ಯಾವುದು ಅಂತ ಹೇಳಿದ್ರೆ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಎನ್ನುವಂತಹ ಈ 5 ರೀತಿಯಾದಂತಹ ಯಜ್ಞಗಳು. ಯಜ್ಞಗಳು ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬೀಳುವುದೇನು ಅಂತ ಹೇಳಿದ್ರೆ, ಒಂದು ಕುಂಡ ಇದೆ, ಕುಂಡದಲ್ಲಿ ಬೆಂಕಿ ಉರಿತಾ ಇರುತ್ತೆ, ಅದಕ್ಕೆ ತುಪ್ಪವನ್ನೇನೋ ಹಾಕ್ತಾರೆ, ಅದು ಯಜ್ಞ ಅಂತ ಹೇಳಿ. ಆದರೆ ಹೌದು, ಅದು ಕೂಡ ಯಜ್ಞವೇ. ಆದರೆ ಯಜ್ಞ ಅಂತ ಹೇಳಿದ್ರೆ ಕೇವಲ ಅದು ಮಾತ್ರವಲ್ಲ. ಯಾವುದೇ ಒಂದು ಕರ್ಮವನ್ನ ತಪಸ್ಸಿನ ರೀತಿಯಲ್ಲಿ ಮಾಡಿದಾಗ ಅದು ಯಜ್ಞ ಅಂತ ಹೇಳಿ ನಮ್ಮ ಭಾರತೀಯ ಋಷಿಗಳು ಕರೆದಿದ್ದಾರೆ. ಏನದು ತಪಸ್ಸು ಅಂತ ನಾವು ತಿಳ್ಕೊಬೇಕಾಗತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಾಚೀನ ವಿದ್ಯೆಯನ್ನ ನಾವು ನೋಡ್ತಾ ಇದ್ದಾಗ ಅಲ್ಲಿ ಸಾಮಾನ್ಯವಾಗಿ ಈ ವಾಕ್ಯಗಳಿರುತ್ತೆ. ಋಷಿಗಳು ಇದನ್ನ ತಪಸ್ಸು ಮೂಲಕವಾಗಿ ಪಡೆದ್ರು, ಋಷಿಗಳು ಇದನ್ನ ತಪಸ್ಸು ಮಾಡ್ತಾ ಇದ್ರು ಕಾಡಿನಲ್ಲಿ, ಅರಣ್ಯದಲ್ಲಿ, ಆಶ್ರಮದಲ್ಲಿ ಅಂತ. ತಪಸ್ಸು ಅಂದ್ರೆ ಏನು ಅಂದ್ರೆ ಸಾಮಾನ್ಯವಾಗಿ ನಾವೇನ್ ತಿಳ್ಕೊಳ್ತೇವೆ, ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಿರ್ತಾರೆ, ಇದು ತಪಸ್ಸು ಅಂತ ಹೇಳಿ. ಅಷ್ಟೇ ಅಲ್ಲ. ಹೌದು, ತಪಸ್ಸು ಅಂತ ಹೇಳಿದ್ರೆ ಧ್ಯಾನ ಮೂಲಕವಾಗಿ ಅಥವಾ ಯಾವುದೋ ಒಂದು ವಿಶಿಷ್ಟ ಮಂತ್ರಗಳ ಮೂಲಕವಾಗಿ ಜಪ ಮಾಡಿಕೊಳ್ಳುತ್ತಾ ಆ ದೇವತಾ ಧ್ಯಾನವನ್ನ ಮಾಡುತ್ತಾ ಅದರಲ್ಲೇ ತನ್ಮಯನಾಗುತ್ತಾ ದಿನಗಳು ವರ್ಷಗಳು ಉರುಳಿದರೂ ಕೂಡ ಆ ಜಾಗೃತ ಅವಸ್ಥೆಗೆ ಬರದೆ ಅದೇ ಧ್ಯಾನಾವಸ್ಥೆಯಲ್ಲಿರುವಂಥದ್ದು ತಪಸ್ಸು. ಆದರೆ ಅದು ಮಾತ್ರ ತಪಸ್ಸು ಅಂತ ಹೇಳಿ ಅಲ್ಲಿ ಹೇಳಿಲ್ಲ. ಅಲ್ಲಿ ತಪಸ್ಸು ಅಂತ ಹೇಳಿದ್ರೆ ಇನ್ನೂ ಅರ್ಥವನ್ನ ನಾವು ಮಾಡಬೇಕು. ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕ್ರಿಯೆಯನ್ನ, ಯಾವುದೋ ಒಂದು ವಿಶಿಷ್ಟ ಚಿಂತನೆಯನ್ನ ಒಳಮೂಡಿಸಿಕೊಂಡು ಉತ್ತಮ ಉದ್ದೇಶದಿಂದ ಪ್ರತಿನಿತ್ಯವೂ ಅದೇ ರೀತಿಯಲ್ಲಿ ಅದೇ ಸಮಯದಲ್ಲಿ ಚಾಚೂ ತಪ್ಪದೆ ನಿತ್ಯವೂ ಮಾಡುತ್ತಿದ್ದರೆ ಅದನ್ನ ತಪಸ್ಸು ಅಂತ ಹೇಳ್ತಾರೆ. ಉದಾಹರಣೆಗೆ ಒಬ್ಬ ಕೃಷಿಕ ಇದ್ದಾನೆ. ಪ್ರತಿನಿತ್ಯವೂ ಕೂಡ ಅವನು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ತನ್ನ ಕ್ಷೇತ್ರದಲ್ಲಿ ಅರ್ಥಾತ್ ಗದ್ದೆಯಲ್ಲಿ ಬಂದು ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿ ಅವನು ತನ್ನ ಕ್ಷೇತ್ರದ ಕೆಲಸವನ್ನ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ನೇಗಿಲನ್ನ ಹಿಡ್ಕೊಂಡು ಅಲ್ಲಿ ಹೊಲವನ್ನ ಸಿದ್ಧ ಮಾಡ್ತಾನೆ. ತದುತ್ತರ ಬೀಜಗಳನ್ನ ಹಾಕ್ತಾನೆ, ಅದಕ್ಕೆ ನೀರನ್ನ ಇರಿತಾನೆ, ಗೊಬ್ಬರಗಳನ್ನ ಹಾಕ್ತಾನೆ, ಕಳೆಯನ್ನ ತೆಗಿತಾನೆ. ಇಂತಹ ಹಲವಾರು ಕ್ರಿಯೆಗಳನ್ನ ಅವನು ಪ್ರತಿನಿತ್ಯವೂ ಕೂಡ ಅಲ್ಲಿ ಮಾಡ್ತಾ ಇರ್ತಾನೆ. ಅದು ಅವನ ತಪಸ್ಸು. ಒಬ್ಬ ವಿದ್ಯಾರ್ಥಿ ಪ್ರತಿನಿತ್ಯವೂ ಕೂಡ ವಿದ್ಯಾರ್ಜನೆಯನ್ನ ಮಾಡುವಂತಹ ಉದ್ದೇಶದಿಂದ ಪ್ರತಿನಿತ್ಯವೂ ಶಾಲೆಗೆ ಹೋಗ್ತಾನೆ. ಗುರುಕುಲಗಳಲ್ಲಿ ಹೋಗ್ತಾರೆ. ಹೋಗಿ ಗುರುವಿನ ಸಮೀಪದಲ್ಲಿ ಇದ್ದುಕೊಂಡು ಗುರು ಹೇಳುವಂತಹ ಅಷ್ಟೂ ವಾಕ್ಯಗಳನ್ನ ಅಧ್ಯಯನ ಮಾಡ್ತಾನೆ. ತದುತ್ತರ ಮನೆಗೆ ಹಿಂದಿರುಗಿದ ನಂತರ ಅವನು ಪ್ರತಿನಿತ್ಯ ಅದಕ್ಕೆ ಒಂದೆಷ್ಟು ಸಮಯವನ್ನ ಮೀಸಲಿಟ್ಟು ಪ್ರತಿನಿತ್ಯ ಅದನ್ನ ಅಧ್ಯಯನ ಮಾಡುತ್ತಾನೆ. ಅದು ತಪಸ್ ಅಂತ ಹೇಳ್ತಾರೆ. ತಪಃ ಅಂತ ಹೇಳಿದ್ರೆ ಬಿಸಿ ಅಥವಾ ತಾಪ ಎನ್ನುವಂತ ಅರ್ಥ. ಹೇಗೆ ಯಾವುದೋ ಒಂದು ವಿಷಯವನ್ನ ಅಥವಾ ಯಾವುದೋ ಒಂದು ಕ್ರಿಯೆಯನ್ನ ನಿತ್ಯವೂ ಮಾಡ್ತಾ ಇದ್ರೆ ಅದರ ಬಗ್ಗೆ ನಮಗೆ ಅತಿಯಾದಂತಹ ಒಂದು ಶ್ರದ್ಧೆ ಬರುತ್ತೆ. ಅದೇ ನಮಗೆ ಹಲವಾರು ಕ್ರಿಯೆಗಳಿಗೆ ಪುಷ್ಟಿಯನ್ನ ನೀಡುತ್ತೆ. ಹಾಗಾಗಿ ಅದು ತಪಸ್ಸು ಅಂತ ಹೇಳಿ ಅನ್ನಿಸಬಹುದು. ಈ ಮೂಲಕವಾಗಿ ತಪಸ್ಸು ಅಂತ ಹೇಳಿದ್ದಾರೆ. ಇದನ್ನ ಯಜ್ಞ ಯಜ್ಞ ಅಂತ ಹೇಳಬೇಕಾದ್ರೆ ಈ ವಿಷಯಗಳೆಲ್ಲ ಬಂತು. ದೇವಯಜ್ಞ ಅಂತ ಮೊದಲಿಗೆ ಹೇಳಿದ್ರು. ದೇವಯಜ್ಞ ಅಂತ ಹೇಳಿದ್ರೆ ದೇವತೆಯನ್ನ ಉದ್ದೇಶಿಸಿಕೊಂಡು ನಾವು ಹವಿಪ್ರದಾನವನ್ನ ಅಗ್ನಿಯಲ್ಲಿ ಮಾಡಬೇಕು ಅಥವಾ ದೇವತಾ ಅರ್ಚನೆಯನ್ನ ಮಾಡಬೇಕು. ಅದು ದೇವಯಜ್ಞ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತದೆ. ಯಾಕೆ ದೇವಯಜ್ಞವನ್ನ ಮಾಡಬೇಕು ಅಂತ ಹೇಳಿದರೆ, ಈ ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾಗಿರುವಂಥವನು ಒಬ್ಬ ಇದ್ದಾನೆ. ಅವರಿಂದಲೇ ಈ ಜಗತ್ತೆಲ್ಲ ನಡೀತಾ ಇದೆ. ಅಂತಹ ಆ ಪರಮಾತ್ಮನನ್ನ ಪ್ರತಿನಿತ್ಯವೂ ನೆನೆಸಿಕೊಳ್ಳುವಂಥದ್ದು,
ಅವನಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹದ್ದು ನನ್ನ ಕರ್ತವ್ಯವಾಗಿದೆ ಎನ್ನುವಂತ ಭಾವನೆಯನ್ನ ಇರಿಸಿಕೊಂಡು ಪ್ರತಿಯೊಬ್ಬ ಮಾನವನೂ ಕೂಡ ಇದನ್ನ ಮಾಡಬೇಕು. ಅವರವರ ಆಚಾರದಂತೆ, ಅವರವರ ಸಂಪ್ರದಾಯದಂತೆ, ಅವರವರ ಧರ್ಮದಂತೆ, ಅವರವರಿಗೆ ತಿಳಿದಂತೆ ಅವರು ಇದನ್ನ ಮಾಡಲೇಬೇಕು. ಇಲ್ಲಿ ಸಂಪ್ರದಾಯ ಅಂತ ಹೇಳಿದ್ರೆ ಏನು? ಈಗ ಎಷ್ಟೋ ಜನಕ್ಕೆ ಈ ಪದಗಳು ತುಂಬಾ ಆ ಬಳಕೆಯಲ್ಲಿದ್ದರೂ ಕೂಡ ಇದರ ಬಗ್ಗೆ ಹೆಚ್ಚು ಅವಧಾನವನ್ನ ನಾವು ನೀಡಿರೋದಿಲ್ಲ. ಶಾಸ್ತ್ರ ಸಂಪ್ರದಾಯ, ನಮ್ಮನೆಯ ಶಾಸ್ತ್ರ ಹೀಗಿದೆ, ನಮ್ಮನೆಯಲ್ಲಿ ಅವರು ಈ ತರ ಶಾಸ್ತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಏನು, ಅಲ್ಲಿ ನಾವು ವಸ್ತುತಃ ಸಂಪ್ರದಾಯವನ್ನ ಅಳವಡಿಸ್ಕೊಂಡಿರ್ತೇವೆ. ಅಲ್ಲಿ ನಾವು ಶಾಸ್ತ್ರ ಎನ್ನುವಂತಹ ಹೆಸರನ್ನ ಹೇಳ್ತೇವೆ. ಸಂಪ್ರದಾಯ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯ, ಉದಾಹರಣೆಗೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಇಂತಹ ಸಮಯದಲ್ಲಿ ಇಂತಹ ವ್ಯಕ್ತಿ, ನಮ್ಮ ಮನೆಯ ಹಿರಿಯ ಸೊಸೆ ಅಥವಾ ನಮ್ಮ ಮನೆಯ ಹಿರಿಯರೊಬ್ಬರು ಈ ಕೆಲಸವನ್ನ ಅವ್ರು ಮಾಡಬೇಕು, ಇದು ನಮ್ಮ ಶಾಸ್ತ್ರ ಅಂತ ಅವ್ರ ಮನೆಯಲ್ಲಿ ಹೇಳ್ತಾರೆ. ಆದ್ರೆ ಇದು ನಮ್ಮ ಸಂಪ್ರದಾಯ. ಯಾವುದು ನಮ್ಮ ಪರಂಪರಾಗತವಾಗಿ ಒಂದು ಆಚರಣೆಯನ್ನ ನೆಟ್ಕೊಂಡು ಬಂದಿರತ್ತೋ ಅದು ಸಂಪ್ರದಾಯ ಅಂತ ಹೇಳ್ತಾರೆ. ನನಗೆ ಒಬ್ರು ಕೆಲವೊಂದಷ್ಟು ದಿನಗಳ ಹಿಂದೆ ಒಬ್ರು ಸಿಕ್ಕಿದ್ರು. ಅವರು ನನಗೊಂದು ಪ್ರಶ್ನೆ ಕೇಳಿದ್ರು. ಸ್ವಾಮಿ, ನಾವು ಪ್ರತಿ ಸತಿಯೂ ಕೂಡ ಯಾವುದೊಂದು ತೀರ್ಥಕ್ಷೇತ್ರಕ್ಕೆ ಹೋದ ನಂತರ ಅಲ್ಲಿಯ ಪ್ರಸಾದವನ್ನ ತಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ತದುತ್ತರ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಇದಕ್ಕೆ ಯಾವ್ದಾದ್ರೂ ಶಾಸ್ತ್ರದ ಆಧಾರ ಇದೆಯಾ, ರೆಫರೆನ್ಸ್ ಏನಾದ್ರೂ ಇದೆಯಾ ನಿಮ್ಮ ಶಾಸ್ತ್ರದಲ್ಲಿ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ, ಇದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ ಅಂತ ಹೇಳಿ. ಅವರು ಒಂದು ಸತಿ ಆಶ್ಚರ್ಯಚಕಿತರಾದ್ರು. ಹಾಗಾದ್ರೆ ನಾವು ಮಾಡ್ತಿರೋ ತಪ್ಪ ಹಾಗಾದ್ರೆ ಅಂತ ಹೇಳಿದೆ. ಅವಾಗ ಸಮಾಧಾನವನ್ನ ಚಿಂತನೆ ಮಾಡಿ ನಾನು ಉತ್ತರ ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಇದು ನಿಮ್ಮ ಸಂಪ್ರದಾಯ, ನಮ್ಮ ಮನೆಯ ಆಚರಣೆ ಈ ರೀತಿಯಲ್ಲಿ ಇದೆ, ಇದನ್ನ ಮುಂದುವರಿಸ್ಕೊಂಡು ಹೋಗಬೇಕು ಎನ್ನುವಂತ ದೃಷ್ಟಿಯಿಂದ ನಿಮ್ಮ ಹಿರಿಯರು ಒಂದು ಸಂಪ್ರದಾಯವನ್ನು ತಂದಿದ್ರು, ಉತ್ತಮ ರೀತಿಯಾದಂತಹ ಸಂಪ್ರದಾಯ. ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು. ಅದಕ್ಕೆ ಯಾವುದೇ ಒಂದು ಶಾಸ್ತ್ರದ ಆಧಾರ ಇರೋದಿಲ್ಲ. ಉದಾಹರಣೆಗೆ ಇನ್ನೊಂದೆರಡು ವಿಷಯಗಳನ್ನು ಹೇಳಿದ್ರೆ ಎಷ್ಟೋ ಜನಕ್ಕೆ ತುಂಬಾ ಆಶ್ಚರ್ಯ ಆಗಬಹುದು. ಪ್ರಮುಖವಾಗಿ ವಿವಾಹದಲ್ಲಿ ಪ್ರಮುಖ ಘಟ್ಟ ಯಾವುದು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಬರುವಂತದ್ದು ಯಾವುದು, ತಾಳಿ ಕಟ್ತಾರೆ, ಅದನ್ನ ಪ್ರಧಾನ ಅಂತ ಹೇಳ್ತಾರೆ. ಶಾಸ್ತ್ರೀಯ ರೀತಿಯಾಗಿ, ವೇದೋಕ್ತ ರೀತಿಯಾಗಿ ನೋಡಿದಾಗ ಶಾಸ್ತ್ರದಲ್ಲಿ ಎಲ್ಲಿಯೂ ಕೂಡ ಈ ತಾಳಿಯನ್ನ ಕಟ್ಟುವಂತಹ ಒಂದು ವಿಚಾರ ಹೆಚ್ಚು ಕಡೆ ಸಿಗೋದಿಲ್ಲ. ಶಾಸ್ತ್ರೀಯವಾಗಿ ಅದು ಅಲ್ಲ. ಮತ್ತೇನು ಅಂತ ಹೇಳಿದ್ರೆ ಅದು ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಹಿರಿಯರು ಮಾಡಿಕೊಟ್ಟು ಬಂದಿರುವಂತದ್ದು. ಕಾಶಿ ಯಾತ್ರೆ ಅಂತ ಮಾಡ್ತಾರೆ, ಅದೆಲ್ಲದೂ ಕೂಡ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಬರದಿಲ್ಲ, ಅದು ನಮ್ಮ ಸಂಪ್ರದಾಯದಂತೆ ಬಂದಿದೆ. ಹಾಗೆಯೇ ಹಲವಾರು ವಿಷಯಗಳು ಕೂಡ ನಾವು ತದುತ್ತರದಲ್ಲಿ ಅಲ್ಲಿ ಸೇರಿಸಿಕೊಂಡಿದ್ದೇವೆ. ಹೇಗೆ ಒಂದು ಯಾವುದೋ ಒಂದು ಭಕ್ಷ್ಯವನ್ನ ಮಾಡಬೇಕಾದ್ರೆ, ಉದಾಹರಣೆಗೆ ಒಂದು ಉಪ್ಪಿಟ್ಟನ್ನ ಮಾಡಬೇಕಾದಾಗ ಸಾಮಾನ್ಯವಾಗಿ ರವೆಯಿಂದ ಹಾಕಿ ಉಪ್ಪಿಟ್ಟು ಮಾಡೋದು ಅಂತ ಹೇಳಿ ಒಂದು ಕ್ರಮ. ಆದ್ರೆ ಒಬ್ಬ ಮಾಡುವನಿಗೆ ಅಷ್ಟು ತೃಪ್ತಿ ಆಗೋದಿಲ್ಲ. ಬರೀ ನಾನು ರವೆ ಹಾಕಿ ಅದಕ್ಕೆ ಬೇಕಾಗಿರುವಂತಹ ಉಪ್ಪು, ಖಾರ, ಉಪ್ಪು, ಮೆಣಸಿನಕಾಯಿ ಇಷ್ಟ ಹಾಕಿದ್ರೆ ನಂಗೆ ಸಾಕಾಗಲ್ಲ, ನಾನು ಇನ್ನಷ್ಟು ತರಕಾರಿಗಳನ್ನ ಹಾಕ್ತೇನೆ, ಒಂದು ಶುಂಠಿಯನ್ನ ಹಾಕ್ತೇನೆ, ನಿಂಬೆ ಹಣ್ಣನ್ನ ಹಿಂಡ್ತೇನೆ, ನನಗೆ ಇನ್ನೂ ರುಚಿ ಕೊಡುತ್ತೆ ಅಂತ ಹೇಳಿ ಅವನು ಭಾವಿಸಿಕೊಂಡು ಅವನು ಇದನ್ನೆಲ್ಲ ಹಾಕ್ತಾನೆ. ಅದೇ ತರಹ ಶಾಸ್ತ್ರದ ಮರ್ಯಾದೆಯನ್ನ ಉಲ್ಲಂಘನೆ ಮಾಡದೆ ಸಂಪ್ರದಾಯಗಳು ಹಲವಾರು ವಿಷಯಗಳು ಕೂಡ ಇಲ್ಲಿ ಸೇರಿಸಲ್ಪಟ್ಟಿದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳು ಅನಗತ್ಯವಾಗಿಯೂ ಕೂಡ ಸೇರಿಸಿಕೊಂಡಿದೆ. ಅದು ವಸ್ತುತಃ ಉಚಿತವಲ್ಲ. ಹೇಗೆ ಉದಾಹರಣೆಗೆ ನಾವು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಮಗೊಂದು ಬೆಡ್ ಕಾಫಿ ಬೇಕು, ವಸ್ತುತಃ ಅದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಆದ್ರೆ ನಮ್ದು ಅದರ ಪರ ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಅದೇ ತರಹ ಕೆಲವೊಂದಷ್ಟು ಆಚರಣೆಗಳು ಕೂಡ ಅಶಾಸ್ತ್ರೀಯವಾಗಿ, ಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತಹ ಆಚರಣೆಗಳು ಕೂಡ ನಮ್ಮಲ್ಲಿ ಕಂಡು ಬರುತ್ತೆ. ಅಂತಹ ವಿಚಾರಗಳು ಯಾವ್ದು ಪೂಜೆಯಲ್ಲಿ ಎಲ್ಲೆಲ್ಲಿ ನಾವು ಅದನ್ನು ಮಾಡ್ತೇವೆ ಅಂತ ಹೇಳಿ ನಾನು ಮುಂದೆ ಪಾಠಗಳ ಮಾಡಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಅದನ್ನು ನಾನು ಹೇಳ್ತಾ ಹೋಗ್ತೇನೆ. ಇನ್ನು ದೇವಯಜ್ಞ ಎನ್ನುವಂಥದ್ದು ವಿಷಯವನ್ನ ನಾವು ನೋಡಿದ್ವಿ. ಯಾಕೆ ದೇವತಾ ಯಜ್ಞವನ್ನ ಮಾಡಬೇಕು, ಅಲ್ಲಿ ಆಗುವಂತಹ ಬದಲಾವಣೆಗಳು ಏನೇನು ಆಗಬಹುದು ಎನ್ನುವಂತಹ ವಿಷಯಗಳನ್ನ ನಾವು ನೋಡಿದ್ವಿ. ಎರಡನೆಯದು ಪಿತೃಯಜ್ಞ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಈ ಶರೀರವನ್ನ
ನೀಡಿದಂತಹ ತಂದೆ ತಾಯಿಗಳ, ನಮ್ಮ ಪಿತೃಗಳ, ಪೂರ್ವಜರ ಸ್ಮರಣೆಯನ್ನ ಮಾಡಬೇಕಾಗಿರುವಂತ ನಮ್ಮ ಆದ್ಯ ಕರ್ತವ್ಯ. ಪ್ರತಿನಿತ್ಯವೂ ಅವರಿಗೆ ಪ್ರತಿನಿತ್ಯವೂ ಯಾವಾಗ ಒಬ್ಬ ಗುರುಕುಲವನ್ನ ಹೊರಡನೋ ಆ ಗುರು ಎರಡು ಮೂರು ವಾಕ್ಯ, ಮೊದಲ ವಾಕ್ಯ ಆಗ್ತದೆ ಪಿತೃ
हरि ओम महोदय, इदानीं श्रूयते किल? ಗುರುಗಳಿಗೆ ಯಾವ ಹೆಸರು ಲಾಗಿನ್ ಆದ್ರೆ ಗೊತ್ತಾಗ್ತಿಲ್ಲ. ಓಕೆ, ಚೆಕ್ ಮಾಡ್ತೀನಿ ಒಂದು ನಿಮಿಷ. ಸರಿ. ಹರಿ ಓಂ. ನಮಸ್ಸರ್ವೇಭ್ಯ. ತಾಂತ್ರಿಕ ದೋಷದ ಕಾರಣದಿಂದಾಗಿ ಸ್ವಲ್ಪ ಅಡಚಣೆಗಳು ಉಂಟಾಗಿತ್ತು. ಇದುವರೆಗೂ ನಾವು ಆ ದೇವಯಜ್ಞ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡ್ವಿ. ದೇವಯಜ್ಞ ಅಂತ ಹೇಳಿದ್ರೆ ದೇವತೆಯನ್ನ ಉದ್ದೇಶಿಸಿಕೊಂಡು ದೇವತಾ ಪೂಜೆಯನ್ನ ಮಾಡಬಹುದು ಅಥವಾ ಯಜ್ಞವನ್ನ ಮಾಡುವಂಥದ್ದು. ಇದೆಲ್ಲದೂ ಕೂಡ ದೇವತಾ ಯಜ್ಞ ಅಂತ ಹೇಳಿದ್ವಿ. ಎರಡನೇದಾಗಿ ಪಿತೃಯಜ್ಞ ಅಂತ ಹೇಳಿದ್ವಿ. ಪಿತೃಯಜ್ಞ ಅಂತ ಹೇಳಿದ್ರೆ ನಮಗೆ ಜನ್ಮ ನೀಡಿದಂತಹ ತಂದೆ ತಾಯಿಗಳ ಸ್ಮರಣೆಯನ್ನ ನಿತ್ಯ ಮಾಡಬೇಕು, ಅದು ನಮ್ಮ ಕರ್ತವ್ಯ. ಯದಿ ಅವರು ಇಲ್ಲದೆ ಇದ್ದರೆ, ಅವರು ಗತಿಸಿ ಹೋಗಿದ್ದರೆ ಅವರನ್ನ ನಿತ್ಯವೂ ಸ್ಮರಣೆ ಮಾಡುತ್ತಾ ವಾರ್ಷಿಕವಾಗಿ ಅವರಿಗೆ ಅವರ ಪ್ರೀತ್ಯರ್ಥವಾಗಿ ಅವರ ಶ್ರಾದ್ದಾದಿ ಕರ್ಮಗಳನ್ನ ಮಾಡುವಂಥದ್ದು ಪಿತೃಕರ್ಮ ಅಂತ ಹೇಳಿ ಅನಿಸ್ಕೊಳ್ತಾರೆ, ಪಿತೃಯಜ್ಞ. ಮೂರನೇದಾಗಿ ಭೂತಯಜ್ಞ ಅಂತ ಹೇಳ್ತಾರೆ. ಭೂತಯಜ್ಞ ಅಂತ ಹೇಳಿದ್ರೆ ನಾವು ಯಾವ ಪರಿಸರದಲ್ಲಿ ವಾಸಿಸ್ತಾ ಇರ್ತೇವೋ ಆ ಪರಿಸರದ ಸುತ್ತಮುತ್ತ ನಮ್ಮ ಪ್ರಾಣಿ ಪಕ್ಷಿಗಳು ಎಲ್ಲ ಇರುತ್ತೆ. ಅಥವಾ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಆ ಕ್ಷೇತ್ರದ ಅಧಿದೇವತೆಗಳು ಇರುತ್ತೆ, ಆ ದೇವತೆಯ ಅರ್ಚನೆಯನ್ನು ಮಾಡುವಂಥದ್ದು, ಅಥವಾ ಸುತ್ತಮುತ್ತಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ನೀಡುವಂಥದ್ದು ಎಲ್ಲದೂ ಕೂಡ ಭೂತಯಜ್ಞ ಅಂತ ಹೇಳಿ ಅನ್ನಿಸ್ಕೊಳ್ತಾರೆ. ಅದನ್ನ ನಾವು ನಿತ್ಯ ಮಾಡಬೇಕು. ಹೇಗೆ ನಾವು ಅನ್ನವನ್ನ ಊಟ ಮಾಡುತ್ತೇವೋ ಅದಕ್ಕೆ ಪೂರ್ವಭಾವಿಯಾಗಿ ಹಿಂದೆ ಕೆಲವೊಂದಿಷ್ಟು ಮನೆಯಲ್ಲಿ ಆಚಾರ ಇತ್ತು. ಊಟ ಮಾಡುವುದಕ್ಕಿಂತ ಮುಂಚೆ ಒಂದು ಮುಷ್ಟಿ ಅನ್ನವನ್ನ ತೆಗೆದುಕೊಂಡು ಹೋಗಿ ಮಾಡಿ ಮೇಲೆ ಇಟ್ಟು ಬರುವಂಥದ್ದು. ಕಾಗೆಯೋ ಅಥವಾ ಪಕ್ಷಿಯೋ ಬೇರೆ ಯಾವುದೋ ಒಂದು ಪ್ರಾಣಿಯೋ ಬಂದು ಅದು ತಿಂದು ಹೋಗ್ತಾ ಇತ್ತು. ಅದಂತರ ಅದೇ ತರಹ ಅತಿಥಿಗಳಿಗೆ ಸತ್ಕಾರ ಮಾಡುವಂಥದ್ದು, ಅದನ್ನೇ ಮನುಷ್ಯ ಯಜ್ಞ ಅಂತ ಹೇಳಿದ್ರು. ನಿತ್ಯವೂ ಕೂಡ ಗೃಹಸ್ಥನಿಗೆ ಕರ್ತವ್ಯಗಳು ಹಲವಾರು ಇದೆ. ಅದರಲ್ಲಿ ನಿತ್ಯವೂ ಅವನು ಅತಿಥಿಗೆ ಸತ್ಕಾರವನ್ನ ಮಾಡಿ ತದುತ್ತರವೇ ತನ್ನ ಭೋಜನವನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತದೆ. ಅದೇ ಮನುಷ್ಯ ಯಜ್ಞ ಹೇಳುತ್ತದೆ. ಹಸಿದವರಿಗೆ ಅನ್ನ ನೀಡುವಂಥದ್ದನ್ನ ಮನುಷ್ಯ ಯಜ್ಞ ಅಂತ ಹೇಳಿದ್ರು. ಹೀಗೆ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಂತ ಹೇಳಿದ್ರು. ಕೊನೆಯದಾಗಿ ಬ್ರಹ್ಮಯಜ್ಞ ಅಂತ ಹೇಳಿದ್ರು. ಬ್ರಹ್ಮಯಜ್ಞ ಅಂತ ಹೇಳಿದ್ರೆ ಏನು? ನಿತ್ಯವೂ ಕೂಡ ಸ್ವಾಧ್ಯಾಯವನ್ನ ಮಾಡಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ಹೇಳಿ ಉಪನಿಷದ್ ವಾಕ್ಯ ಇದೆ. ಅಂದ್ರೆ ಏನು? ಸ್ವಶಾಸ್ತ್ರವನ್ನ ಅಧಿಕಾರ ಇದ್ದವರು, ಅರ್ಹತೆ ಹೊಂದಿದವರು
ಅದಕ್ಕೆ ಶಕ್ತಿ ಸಂಪನ್ನತೆಯನ್ನ ಉಳ್ಳವರು ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಅವರ ಕುಲ ಪರಂಪರೆಯ ವೇದ ಶಾಖೆಯನ್ನ ಅಧ್ಯಯನ ಮಾಡಬೇಕು. ಇಲ್ಲದೆ ಇದ್ದರೂ ಕೂಡ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣಗಳು, ಸ್ತೋತ್ರಗಳು ಇತ್ಯಾದಿಗಳ ಪಠನೆಯನ್ನ ಮಾಡುವಂಥದ್ದು, ಅದರ ಅರ್ಥ ಚಿಂತನೆಯನ್ನ ಮಾಡುವಂಥದ್ದು, ಉಪನಿಷತ್ಗಳ ಅರ್ಥವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡುವಂಥದ್ದು, ಉಪನಿಷತ್ಗಳ ಅಧ್ಯಯನ ಮಾಡುವಂಥದ್ದು, ಇದೆಲ್ಲದೂ ಕೂಡ ಬ್ರಹ್ಮಯಜ್ಞ ಅಂತ ಹೇಳ್ತಾರೆ. ಈ 5 ರೀತಿಯಾದಂತಹ ಯಜ್ಞಗಳು ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬ ಮಾನವನು ಮಾಡಬೇಕು ಅಂತ ಹೇಳಿ ವೇದಗಳು ನಮಗೆ ಉಪದೇಶಿಸ್ತದೆ. ಅಲ್ಲಿ ಮೊದಲನೇದಿರುವಂಥದ್ದು ದೇವಯಜ್ಞ, ದೇವತೆಯನ್ನ ಉದ್ದೇಶಿಸಿಕೊಂಡು ಕರ್ಮವನ್ನ ಮಾಡುವಂಥದ್ದು. ಅದಕ್ಕೆ ಪೂರಕವಾಗಿ ನಾವು ಇವಾಗ ಪೂಜಾ ವಿಧಾನ ಎನ್ನುವಂತಹ ವಿಷಯವನ್ನ ತಿಳಿದುಕೊಂಡು ಅದರ ಆಚರಣೆಯನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಯಾರು ಈ ರೀತಿಯಾಗಿ ಪೂಜಾ ವಿಧಾನಗಳನ್ನ ಅನುಸರಿಸಿಕೊಂಡು ಪೂಜೆಯನ್ನ ಮಾಡ್ತಾರೋ ಅವರಿಗೆ ಸಕಲ ವಿಧವಾದಂತಹ ಶ್ರೇಯಸ್ಸುಗಳು ಉಂಟಾಗುತ್ತೆ. ಏನಾದರೂ ಸಂಶಯಗಳು ಅಥವಾ ಪ್ರಶ್ನೆಗಳಿದ್ದರೆ ಇವತ್ತು ಕೇಳಬಹುದು. ಇವತ್ತಿನ ತಾಂತ್ರಿಕ ದೋಷದಿಂದ ಮಧ್ಯ ಸ್ವಲ್ಪ